ಹಲೋ ಫ್ರೆಂಡ್ಸ್, ಡಿಸೆಂಬರ್ ಮುಗಿತಾ ಬಂತು. ಇನ್ನೇನು 2024 ಮುಗಿತಾ ಬಂತು. ಈ ಟೈಮಲ್ಲಿ ನನ್ನ ಗಾರ್ಡನಲ್ಲಿ ಯಾವ್ಯಾವ ಗಿಡಗಳಲ್ಲಿ ಹೂವಿದೆ ಅನ್ನೋದನ್ನು ತೋರಿಸ್ತೀನಿ. ವಿಂಟರ್ ಸೀಸನಲ್ಲಿ ಕ್ರೀಪರ್ಗಳನ್ನ ನೋಡೋದೇ ಒಂದು ಖುಷಿ. ತುಂಬ ಚೆನ್ನಾಗಿ ಹೂ ಬಂದಿರುತ್ತೆ. ಈ ಕ್ರೀಪರ್ ಹೆಸರು ಟ್ರಂಪೆಟ್ ವೈನ್ ಅಂತಲೂ ಕರೀತಾರೆ, ಆರೆಂಜ್ ಟ್ರಂಪೆಟ್ ಅಂತಲೂ ಕರೀತಾರೆ. ಕನ್ನಡದಲ್ಲಿ ಇದಕ್ಕೆ ತುತ್ತೂರಿ ಬಳ್ಳಿ ಅಂತಲೂ ಕರೀತಾರೆ. ಇದ್ರ ಹೂವು ತುತ್ತೂರಿ ಶೇಪಲ್ಲಿ ಇರೋದ್ರಿಂದ ಹಾಗೆ ಕರೀತಾರೆ, ಆದರೆ ಹೆಚ್ಚಾಗಿ ಟ್ರಂಪೆಟ್ ವೈನ್ ಅಂತಲೇ ಹೇಳೋದು. ಎರಡೂ ಕ್ರಿಸ್ಮಸ್ ಟ್ರೀಗಳಿಗೆ ಈ ಬಳ್ಳಿನ ಹಬ್ಸಿರೋದು ನಿಮಗೆಲ್ಲ ಗೊತ್ತಾಯಿದೆ. ಯಾಕೆಂದರೆ ಪ್ರತಿ ವರ್ಷ ನಾನು ವಿಂಟರ್ ಸೀಸನಲ್ಲಿ ಈ ಗಿಡನ ತೋರಿಸ್ತೀನಿ. ಇದರಲ್ಲಿ ನವಂಬರಿಂದನೇ ಮೊಗ್ಗುಗಳು ಬರೋಕ್ಕೆ ಶುರುವಾಗುತ್ತೆ. ಡಿಸೆಂಬರಲ್ಲಿ ಹೂ ಅರಳಕ್ಕೆ ಶುರುವಾಗುತ್ತೆ. ಏಪ್ರಿಲ್ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಬಂಚಸ್ ರೀತಿ ಹೂ ಬರ್ತಾ ಇರುತ್ತೆ. ಇದರಲ್ಲಿ ಒಂದೊಂದು ಬಂಚಲ್ಲೂ ಹೂ ಅರಳು ಹೋದ್ಮೇಲೆ ಪುನಃ ಅದರಲ್ಲಿ ಚಿಕ್ಕ ಚಿಕ್ಕ ಮೊಗ್ಗುಗಳಿರುತ್ತೆ. ನೋಡಿ, ಅದ್ರ ಪಕ್ಕದಲ್ಲೇ ಮೊಗ್ಗುಗಳಿರುತ್ತೆ. ಹಾಗಾಗಿ ಒಂದಾದ್ಮೇಲೆ ಹೂ ಬರ್ತಾನೆ ಇರುತ್ತೆ. ಒಂದು ಬಂಚಸಲ್ಲಿ ಹೂ ಅರಳು ಹೋದ್ಮೇಲೆ ಇನ್ನೊಂದು ಕಡೆ ಅದೇ ಬಳ್ಳಿಯಲ್ಲಿ ಮೊಗ್ಗುಗಳಿರುತ್ತಲ್ಲ, ಅದರಲ್ಲಿ ಹೂ ಅರಳಕ್ಕೆ ಶುರುವಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚಿಕ್ಕ ಮೊಗ್ಗುಗಳಿದೆ. ಅದೆಲ್ಲ ನೆಕ್ಸ್ಟ್ ಮಂತಲ್ಲೇ ಅರಳುತ್ತೆ. ಹಾಗಾಗಿ ಈ ಕ್ರೀಪರಲ್ಲಿ ಏಪ್ರಿಲ್ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಸಮ್ಮರ್ ಮುಗಿಯೋ ಟೈಮಲ್ಲಿ ಅಥವಾ ಜೂನ್ ಟೈಮಲ್ಲಿ ಈ ಕ್ರೀಪರ್ನ ಫುಲ್ ಹಾರ್ಡ್ ಪ್ರೂನಿಂಗ್ ಮಾಡ್ತೀವಿ. ಈ ಬಳ್ಳಿ ಪೂರ್ತಿ ಒಣಗಿರುತ್ತೆ, ಅದನ್ನು ಪೂರ್ತಿ ಕಟ್ ಮಾಡಿಬಿಟ್ಟು ತೆಗೆದ್ಬಿಡ್ತೀವಿ. ಪುನಃ ಅದರಲ್ಲಿ ಸೆಪ್ಟೆಂಬರಿಂದ ಹೊಸ ಚಿಗುರು ಬರೋಕ್ಕೆ ಶುರುವಾಗುತ್ತೆ. ಅಕ್ಟೋಬರಲ್ಲಿ ತುಂಬ ಸ್ಪೀಡಾಗಿ ಬೆಳೆಯುತ್ತೆ, ರ್ಯಾಪಿಡ್ ಗ್ರೋತ್ ಅಂತ ಹೇಳ್ತಾರಲ್ಲ ಹಾಗೆ ತುಂಬ ಬೇಗ ಬೆಳೆಯುತ್ತೆ. ನವಂಬರಿಂದ ಮೊಗ್ಗುಗಳು ಬರೋಕ್ಕೆ ಶುರುವಾಗುತ್ತೆ. ಈ ಆರೆಂಜ್ ಟ್ರಂಪೆಟ್ ಬಗ್ಗೆನೇ ಒಂದು ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ. ಅದರಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ ಇದ್ರ ಕೇರ್ ಹೇಗೆ ಅಂತ. ಆ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಒಂದೊಂದ್ಸಲ ನಾನು ಹಳೆ ವೀಡಿಯೋಸ್ನ ಸರ್ಚ್ ಮಾಡಬೇಕು ಅಂದರೆ ತುಂಬ ಕೆಳಗೆ ಹೋಗ್ಬಿಟ್ಟಿರುತ್ತೆ, ತುಂಬ ಟೈಮ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ ಅಂದರೆ ಟ್ರಂಪೆಟ್ ವೈನ್ ಇನ್ ಕನ್ನಡ ಆ ರೀತಿ ಏನಾದರೂ ನೀವು ಕೊಟ್ಟರೆ ತುಂಬ ಬೇಗ ಸಿಗುತ್ತೆ. ನಾನು ಕೂಡ ನನ್ನ ವೀಡಿಯೋಸ್ನ ಸರ್ಚ್ ಮಾಡೋದು ಅದೇ ರೀತಿಯೇ. ನನ್ನ ಚಾನಲ್ನಲ್ಲಿ ನೀವು ಯಾವುದೇ ಗಿಡನ ಸರ್ಚ್ ಮಾಡಬೇಕು ಅಂದ್ರೂ ಆ ಗಿಡದ ಹೆಸರು ಹಾಕ್ಬಿಟ್ಟು ಇನ್ ಕನ್ನಡ ಅಂತ ಹಾಕಿ, ಆವಾಗ ಬೇಗ ಸಿಗುತ್ತೆ. ಡೇ ಲಿಲೀಸಲ್ಲಿ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿರುತ್ತೆ, ಮಸ್ಟರ್ಡ್ ಯೆಲ್ಲೋ ಇರುತ್ತೆ. ಇದನ್ನು ಕಟ್ ಮಾಡಿಬಿಟ್ಟು ನಾವು ವಾಸಲ್ಲಿ ಕೂಡ ಇಡಬಹುದು. ಇದೇ ಡೇ ಲಿಲೀಸಲ್ಲಿ ಆರೆಂಜ್ ಕಲರ್ ಹೂವಿನ ಬಗ್ಗೆನೂ ಕೂಡ ತೋರಿಸಿದ್ದೀನಿ. ಇದೆಲ್ಲ ಆರೆಂಜ್ ಕಲರ್ ಡೇ ಲಿಲೀಸ್, ಆದರೆ ಇದರಲ್ಲಿ ಇನ್ನೂ ಹೂ ಬಂದಿಲ್ಲ. ಒಂದೊಂದ್ಸಲ ಸ್ವಲ್ಪ ಲೇಟಾಗಿ ಬರುತ್ತೆ. ಈ ಆರೆಂಜ್ ಕಲರ್ ಡೇ ಲಿಲೀಸಲ್ಲಿ ಸಾಮಾನ್ಯವಾಗಿ ಸಮ್ಮರಲ್ಲಿ ಹೂ ಬರುತ್ತೆ. ಏಪ್ರಿಲ್, ಮೇ, ಜೂನ್ ಆ ಟೈಮಲ್ಲಿ ಹೂ ಬರುತ್ತೆ. ಡೇ ಲಿಲೀಸಲ್ಲಿ ಹೂ ಬಿಡೋ ಅಂಥ ಟೈಮ್ ಬೇರೆ ಬೇರೆ ಇರುತ್ತೆ. ವೆರೈಟಿ ಮೇಲೆ ಚೇಂಜ್ ಆಗುತ್ತೆ ಅಥವಾ ಕ್ಲೈಮೇಟ್ ಮೇಲೆ ಚೇಂಜ್ ಆಗುತ್ತೆ. ಬೇರೆ ಬೇರೆ ಟೈಮಲ್ಲಿ ಹೂ ಬರ್ತಾ ಇರುತ್ತೆ. ಗ್ರೌಂಡ್ ಆರ್ಕಿಡ್ ಗಿಡಗಳಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಟೈಮಲ್ಲಿ ತುಂಬ ಹೂವಿತ್ತು. ಇವಾಗಲೂ ಕೂಡ ಹೂ ಬರುತ್ತೆ, ಆದರೆ ಹೀಗೆ ಒಂದೊಂದೇ ಹೂ ಬರುತ್ತೆ, ತುಂಬ ಹೂ ಬರಲ್ಲ. ಇದರಲ್ಲಿ ಒಂದೊಂದ್ಸಲ ಬಿಸಿಲು ಜಾಸ್ತಿ ಆದಾಗ ಎಲೆಗಳೆಲ್ಲ ಒಣಗ್ತಾ ಬರುತ್ತೆ, ಬ್ರೌನ್ ಆಗ್ತಾ ಬರುತ್ತೆ. ಆ ಎಲೆಗಳನ್ನೆಲ್ಲ ಆಗಾಗ ಕಟ್ ಮಾಡ್ತಾ ಇರ್ತೀನಿ. ಜಿರೇನಿಯಂ ವರ್ಷ ಪೂರ್ತಿ ಹೂ ಬಿಡೋವಂಥ ಪರ್ಮನೆಂಟ್ ಪ್ಲ್ಯಾಂಟ್ ಇದು. ಆದರೆ ನಮಗೆ ಮಳೆಗಾಲದಲ್ಲಿ ಮಳೆ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಹೂ ತುಂಬ ಕಡಿಮೆ ಇರುತ್ತೆ. ಇವಾಗ ವಿಂಟರ್ ಸೀಸನ್ ಶುರುವಾದಾಗ ಹೂ ಚೆನ್ನಾಗಿ ಬರೋಕ್ಕೆ ಶುರುವಾಗುತ್ತೆ. ಜಿರೇನಿಯಂ ಗಿಡಗಳಿಗೆ ಮಾಡಬೇಕಾಗಿರೋ ಒಂದು ಮುಖ್ಯವಾದ ಕೆಲಸ ಯಾವುದು ಅಂತ ಅಂದರೆ, ಪ್ರತಿ ವಾರ ಹಳದಿಯಾಗಿರೋ ಎಲೆನ ಕಟ್ ಮಾಡಿ ತೆಗಿತಾ ಇರಬೇಕು, ಒಣಗಿರೋ ಹೂವನ್ನ ಕಟ್ ಮಾಡಿ ತೆಗಿತಾ ಇರಬೇಕು. ಇದೊಂದು ಕೆಲಸನ ಪ್ರತಿ ವಾರ ಮಾಡಲೇಬೇಕು. ಪಾಯಿಂಟ್ಸಿಟಿಯಾದಲ್ಲಿ ಓಲ್ಡ್ ವೆರೈಟಿ ಗಿಡ ಇದು. 2 ಅಡಿ ಅಥವಾ 3 ಅಡಿಯಷ್ಟು ಉದ್ದ ಬರುತ್ತೆ. ಮೊದಲೆಲ್ಲ ಪಾಯಿಂಟ್ಸಿಟಿಯಾ ಗಿಡ ಅಂದರೆ ಇದೊಂದೇ ವೆರೈಟಿ ಸಿಗ್ತಾ ಇದ್ದಿದ್ದು. ಇದರಲ್ಲಿ 3 ಕಲರ್ಸ್ ಬರ್ತಾ ಇತ್ತು. ಸಾಮಾನ್ಯವಾಗಿ ಇದನ್ನು ನಮ್ಮ ಸೈಡಲ್ಲೆಲ್ಲ ಬೇಲಿ ಸೈಡಲ್ಲಿ ಕೂಡ ಹಾಕಿರ್ತಾ ಇದ್ರು. ರೆಡ್ ಕಲರ್, ವೈಟ್ ಮತ್ತು ಕ್ರೀಮ್ ಈ 3 ಕಲರಲ್ಲೂ ಬರುತ್ತೆ. ಇವಾಗ ಪಾಯಿಂಟ್ಸಿಟಿಯಾ ಅಂದರೆ ಈ ರೀತಿ ನರ್ಸರಿಗಳಲ್ಲೆಲ್ಲ ಸಿಗುತ್ತಲ್ಲ, ಹೈಬ್ರಿಡ್ ಪಾಯಿಂಟ್ಸಿಟಿಯಾನೇ ಸಿಗೋದು. ಇದರಲ್ಲಿ ಹೈಬ್ರಿಡಲ್ಲಿ ತುಂಬ ಕಲರ್ಸ್ ಬರುತ್ತೆ, ಡಬಲ್ ಶೇಡ್ ಕೂಡ ಬರುತ್ತೆ. ಈ ಗಿಡಗಳು ಲಾಸ್ಟ್ ಇಯರ್ ಗಿಡಗಳು. ಸೀಸನ್ ಮುಗಿದ ಮೇಲೆ ಇದ್ರ ಎಲೆ ಕಲರು ಗ್ರೀನ್ ಆಗ್ತಾ ಬರುತ್ತೆ. ಆಮೇಲೆ ಅದರಲ್ಲಿ ನಾನು ಕಟ್ಟಿಂಗ್ ತೆಗೆದು ಹಾಕೋದನ್ನು ಕೂಡ ತೋರಿಸಿದೆ. ವಿಂಟರ್ ಸೀಸನ್ ಯಾವಾಗ ಶುರುವಾಯಿತು ಆವಾಗಿಂದ ಇದ್ರ ಎಲೆಗಳ ಕಲರು ಚೇಂಜ್ ಆಗಿದೆ. ಈ ಪಾಯಿಂಟ್ಸಿಟಿಯಾ ಗಿಡದ ಬಗ್ಗೆ ಗೊತ್ತಿಲ್ಲದೆ ಇರೋರು ಅನ್ಕೋಬೋದು ಇದು ಹೂ ಬಿಟ್ಟಿರೋದು ಅಂತ. ಆದರೆ ಇದು ಹೂವಲ್ಲ. ನವಂಬರ್ ಟೈಮಲ್ಲಿ ಯಾವಾಗ ಟೆಂಪ್ರೇಚರ್ ಕಡಿಮೆ ಆಗ್ತಾ ಬರುತ್ತೆ ಆವಾಗ ನಿಧಾನವಾಗಿ ಇದ್ರ ಎಲೆಗಳ ಕಲರು ಚೇಂಜ್ ಆಗುತ್ತೆ. ಡಿಸೆಂಬರ್ ಎಂಡ್ ಅಷ್ಟರೊಳಗೆ ಇದ್ರ ಎಲೆಗಳ ಕಲರು ಫುಲ್ ಚೇಂಜ್ ಆಗಿರುತ್ತೆ.
ದಾಸವಾಳ ಗಿಡಗಳಲ್ಲಿ ನಾನು ಈ ಸಲ ಪೂರ್ತಿ ಹಾರ್ಡ್ ಪ್ರೂನಿಂಗೇ ಮಾಡಿದ್ದೆ, ಎಲ್ಲ ಹೊಸದಾಗೆ ಬರಲಿ ಅನ್ಕೊಂಡು ತುಂಬ ಜಾಸ್ತಿನೇ ಕಟ್ಟಿಂಗ್ ಮಾಡಿದ್ದೆ. ಇವಾಗ ಇದರಲ್ಲಿ ಹೊಸ ಚಿಗುರು ಬಂದು ಹೂ ಬರ್ತಾ ಇದೆ. ಪ್ರೂನಿಂಗ್ ಮಾಡಿದ್ಮೇಲೆ ಗಿಡ ಚಿಕ್ಕದಾಗಿದ್ದರಿಂದ ಇಷ್ಟು ದಿನ ಹೂ ಕೂಡ ಜಾಸ್ತಿ ಬರ್ತಾ ಇರಲಿಲ್ಲ. ಇವಾಗ ನೋಡಿ ಎಷ್ಟೊಂದು ಮೊಗ್ಗುಗಳು ಬಂದಿದೆ, ಹಾಗಾಗಿ ಇನ್ಮೇಲೆ ಹೂ ಬರೋಕ್ಕೆ ಶುರುವಾಗುತ್ತೆ. ಜರ್ಬರ ಗಿಡದ ಬಗ್ಗೆ ಇವಾಗ ರೀಸೆಂಟಾಗಷ್ಟೇ ಒಂದು ವಿಡಿಯೋ ಹಾಕಿದ್ದೀನಿ. ಕೆಲಾಂಚೋ ವಿಂಟರ್ ಸೀಸನಲ್ಲೇ ತುಂಬ ಬ್ಯೂಟಿಫುಲ್ ಆಗಿರೋ ಫ್ಲವರ್ ಇದು ಅಂತ ಹೇಳ್ಬೋದು. ಹಾಗೆ ನನ್ನ ಚಾನಲ್ನಲ್ಲಿ ನೀವು ತುಂಬ ಇಷ್ಟಪಟ್ಟಿರೋ ಹೂ ಕೂಡ ಹೌದು. ಈ ಸಲ ಕಲಾಂಚದಲ್ಲಿ ನಾನು ಯಾವುದೇ ಹೊಸ ಕಲರ್ ಆ್ಯಡ್ ಮಾಡಿಲ್ಲ, ಅಂದರೆ ಯಾವುದೇ ಕಲರ್ನ ನರ್ಸರಿಯಿಂದ ತಂದಿಲ್ಲ. ಇದೆಲ್ಲ ಲಾಸ್ಟ್ ಇಯರ್ದೇ ಹಳೆ ಗಿಡಗಳು. ಸೀಸನ್ ಮುಗಿದೋದ್ಮೇಲೆ ಆ ಗಿಡಗಳು ಯಾವ ರೀತಿ ಆಗುತ್ತೆ ಅಂತಲೂ ಕೂಡ ತೋರಿಸಿದೆ. ಹಾಗೆ ಅದರಲ್ಲಿ ಕಟಿಂಗ್ ತೆಗೆದು ಹಾಕೋದನ್ನು ಕೂಡ ತೋರಿಸಿದೆ. ಅದೇ ಗಿಡಗಳು ಇದೆಲ್ಲ. ಇದರಲ್ಲಿ ಕೆಲವು ಗಿಡಗಳಲ್ಲಿ ಮೊಗ್ಗುಗಳು ಹಾಗೇ ಇದೆ. ಇನ್ನು ಈ ಮೊಗ್ಗುಗಳು ಪೂರ್ತಿ ಅರಳಿದ ಮೇಲೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ನಾನು ಯಾವ ರೀತಿ ಅದನ್ನು ಕೇರ್ ಮಾಡಿದೆ, ಇದು ಹೇಗೆ ಇಷ್ಟು ಚೆನ್ನಾಗಿ ಹೂ ಬರೋಕ್ಕೆ ಸಾಧ್ಯ ಅನ್ನೋದನ್ನು ಆ ಕೆಲಾಂಚೋ ವಿಡಿಯೋದಲ್ಲೇ ಹೇಳ್ತೀನಿ. ಈ ಕೆಲಾಂಚೋ ಕೂಡ ಸೀಸನಲ್ ಪ್ಲ್ಯಾಂಟೇ, ಆದರೆ ಒಂದು ಸಲ ಹೂ ಬಂದರೆ ತಿಂಗಳಾನ್ಗಟ್ಟಲೆ ಇರುತ್ತೆ. ಸಮ್ಮರ್ ತನಕನೂ ಇದರಲ್ಲಿ ಹೀಗೆ ಇರುತ್ತೆ. ವಿಂಟರಲ್ಲಿ ಬೆಳೆಯೋ ಕ್ರೀಪರ್ಗಳನ್ನೆಲ್ಲ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ಈ ತನ್ಬಾಜಿಯ ಹೂ ನೋಡಿ ಎಷ್ಟು ಚೆನ್ನಾಗಿ ಮೇಲಿಂದ ಫಾಲ್ ಆಗುತ್ತೆ. ಇದನ್ನು ಕೆಲವರು ಮನೆ ಮುಂದೆ ಫೋಟಿಕೋಗಳಿಗೆ ಕೂಡ ಹಾಕಿರ್ತಾರೆ. ಹೂ ಮಾತ್ರ ಕೆಳಗಡೆ ಫಾಲ್ ಆಗ್ತಾ ಇರುತ್ತೆ. ಬಳ್ಳಿ ಸುತ್ತ ಚಪ್ರದ ರೀತಿ ಹೊರಗಡೆ ಹರಡ್ಕೊಂಡಿರುತ್ತೆ. ಅದು ಕೂಡ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾವಿಲ್ಲಿ ಕಮಾನಿಗೆ ಹಬ್ಸಿದ್ದೀವಿ. ಈ ತನ್ಬಾಜಿಯ ಕ್ರೀಪರಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ. ಇನ್ನೂ ತುಂಬ ಹೂ ಬರುತ್ತೆ. ಇವಾಗ ಒಂದೊಂದೇ ಕಾಣಿಸ್ತಾ ಇದೆ ಅಷ್ಟೇ. ಎಲ್ಲ ಮೊಗ್ಗುಗಳು. ಇದು ನೋಡಿ ಫುಲ್ ಅರಳಿರೋ ಅಂಥ ಹೂವು. ನೋಡಿ ಫುಲ್ ಅರಳಿರೋ ಅಂಥ ಹೂವು. ಈ ರೀತಿ ಹೂವು ಈ ಗಿಡ ತುಂಬ ಬರುತ್ತೆ. ದೊಡ್ಡ ಬಳ್ಳಿ ಆಗೋವಂಥ ಯಾವುದೇ ಕ್ರೀಪರ್ನ ತಗೊಳ್ಳಿ, ಸ್ಟಾರ್ಟಿಂಗ್ ನಾವು 1 ವರ್ಷ ತುಂಬ ಕೇರ್ ಮಾಡಬೇಕಾಗತ್ತೆ. ಅದು ಸ್ವಲ್ಪ ದೊಡ್ಡದಾಗಿ ಬೆಳೆಯೋದಕ್ಕೆ 1-2 ವರ್ಷ ಆಗುತ್ತೆ. ಆಮೇಲೆ ಆ ಕ್ರೀಪರ್ಗಳಿಗೆ ನಾವು ಜಾಸ್ತಿ ಕೇರ್ ಮಾಡೋದಿರಲ್ಲ. ಪ್ರತಿ ವರ್ಷ ನಾವು ಹಾರ್ಡ್ ಪ್ರೂನಿಂಗ್ ಮಾಡ್ಕೊಳ್ತಾ ಇರಬೇಕು. ಕ್ಯಾಟರ್ಪಿಲ್ಲರ್ ಅನ್ನೋ ಬಳ್ಳಿ ಇದು ಹೂವಲ್ಲ, ಆದರೂ ಕೂಡ ಇದು ನೋಡೋಕ್ಕೆ ಹೂವಿನ ರೀತಿಯೇ ಕಾಣಿಸುತ್ತೆ. ವಿಂಟರಲ್ಲಿ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಬಳ್ಳಿಗಳೆಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಹ್ಯಾಂಗಿಂಗ್ ಪಾಟ್ಗಳಲ್ಲೇ ಹಾಕೋಬೇಕು. ಪರ್ಮನೆಂಟಾಗಿ ಹೂ ಬಿಡೋ ಗಿಡ ಬೇಕು ಅಂದರೆ ಈ ಗಿಡನ ನೀವು ಬೆಳಿಬೋದು. ತುಂಬ ಸಾಫ್ಟ್ ಇರೋ ಅಂಥ ಸ್ಟೆಮ್ ಇದು, ತುಂಬ ಈಸಿಯಾಗಿ ಕೂಡ ಬೆಳೆಯುತ್ತೆ. ಕೊಲೇರಿಯಾ ಅಂತ ಇದ್ರ ಹೆಸರು. ಸೆಮಿ ಶೇಡ್ ಇರಬೇಕು, ಸ್ವಲ್ಪ ಹ್ಯುಮಿಡಿಟಿ ಇರಬೇಕು. ಇದೆರಡೇ ಇದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರೋಂಥದ್ದು. ಬಾಲ್ಕನಿಗಳಲ್ಲಿ ನೆರಳೇನಾದರೂ ಇದ್ದರೆ ನೀವು ಈ ಗಿಡಗಳನ್ನ ರೆಕ್ಟ್ಯಾಂಗ್ಯುಲರ್ ಪಾಟ್ಸ್ ಬರುತ್ತಲ್ಲ ಅಥವಾ ವರ್ಟಿಕಲ್ ಪಾಟ್ಸ್ ಬರುತ್ತಲ್ಲ, ಆ ರೀತಿ ಪಾಟ್ಗಳಲ್ಲಿ ಹಾಕಿಬಿಟ್ಟು ಇದ್ದಾಗ ಈ ಹೂವು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಗಿಡಗಳನ್ನೆಲ್ಲ ನೀವು 1-2 ಪಾಟ್ ಮಾಡ್ಕೋಬಾರ್ದು, ಒಂದು ಸೆಟ್ ಪಾಟ್ ಮಾಡ್ಕೋಬೇಕು. ಆವಾಗ ಅದು ದೂರದಿಂದನೇ ಈ ರೆಡ್ ಕಲರ್ ಹೂವು ಎದ್ದು ಕಾಣಿಸುತ್ತೆ. ಪ್ಲಾಂಟ್ಸ್ನ ಮೇಂಟೈನ್ ಮಾಡೋದಕ್ಕೆ ಯಾರಿಗೆ ಟೈಮ್ ಇರಲ್ಲ ಅವರು ಈ ಗಿಡಗಳನ್ನ ಬೆಳಿಬೋದು. ಇದು ತುಂಬ ಈಸಿಯಾಗಿ ಬೆಳೆಯುತ್ತೆ. ನೀರು ತುಂಬ ಕಡಿಮೆ ಆದಾಗ ಮಾತ್ರ ಇದ್ರ ಎಲೆಗಳು ಎಲ್ಲೋ ಆಗುತ್ತೆ. ನಾನು 2-3 ದಿನದಿಂದ ನೀರು ಹಾಕೋದು ಮರ್ತಿದ್ದೆ, ಹಾಗಾಗಿ ಎಲೆಗಳೆಲ್ಲ ಎಲ್ಲೋ ಆಗಿದೆ, ಅದನ್ನು ತೆಗಿತಾ ಇದ್ದೀನಿ. ಇದು ಫಿಲನೋಫೇಸಿಸ್ ಆರ್ಕಿಡ್. ಇದೆ ನರ್ಸರಿಯಿಂದನೇ ದೊಡ್ಡ ಗಿಡನ ತೊಗೊಂಡು ಬಂದಿದ್ದು. ಕರೆಕ್ಟಾಗಿ 6 ತಿಂಗಳಿಗೊಂದ್ಸಲ ಇದರಲ್ಲಿ ಹೂ ಬರುತ್ತೆ. ಒಂದು ಸಲ ಹೂ ಬಂದರೆ 2-3 ತಿಂಗಳ ತನಕ ಅಂತೂ ಇರುತ್ತೆ. 4 ಇಯರ್ಸ್ ಆಯಿತು ಈ ಆರ್ಕಿಡ್ನ ತೊಗೊಂಡು ಬಂದು. ಇದ್ರ ಜೊತೆ ಇನ್ನೆರಡು ತೊಗೊಂಡು ಬಂದಿದ್ದೆ. ತುಂಬ ಕಾಸ್ಟ್ಲಿನೇ ಇತ್ತು. ಅವಾಗ 650 ರುಪೀಸ್ ಇತ್ತು ಒಂದು ಗಿಡಕ್ಕೆ. ಆವಾಗ ಆರ್ಕಿಡ್ನ ಮೇಂಟೈನ್ ಮಾಡೋಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ, ಹಾಗಾಗಿ ಅದು 2 ಗಿಡ ಸತ್ತೋಯ್ತು, ಇದೊಂದು ಉಳ್ಕೊಂಡಿದೆ. ಡೆಂಡ್ರೋಬಿಯಂ ಆರ್ಕಿಡ್ಸ್ ಕೂಡ ಇದೆ. ಅದರಲ್ಲಿ ಇವಾಗ ಸದ್ಯಕ್ಕೆ ಹೂವಿಲ್ಲ. ಹೂ ಬಂದಾಗ ನಾನು ತೋರಿಸ್ತಾನೆ ಇರ್ತೀನಿ ನನ್ನ ಚಾನಲ್ನಲ್ಲಿ. ಪರ್ಮನೆಂಟಾಗಿ ಹೂ ಬಿಡೋವಂಥ ಗಿಡಗಳು ಪೀಸ್ ಲಿಲಿ ಮತ್ತು ಆ್ಯಂಥೋರಿಯಂ. ಇದರಲ್ಲಿ ವರ್ಷ ಇಡೀ ಹೂವಿರುತ್ತೆ. ನೆರಳು ಮತ್ತು ಹ್ಯುಮಿಡಿಟಿನ ಮೇಂಟೈನ್ ಮಾಡ್ತಾ ಇರಬೇಕು. ಇದು ಜಿಂಜರ್ ಲಿಲ್ಲಿ ಅಂತ. ಇದಕ್ಕೂ ಕೂಡ ನೆರಳು ಮತ್ತು ನೀರು ಇದೆರಡೇ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದು. ಹಾಗಾಗಿ ನಾನು ಈ ಗಿಡನ ಪಪ್ಪಾಯಿ ಮರದ ಕೆಳಗೆ ಹಾಕಿದ್ದೀನಿ. ಸಮ್ಮರಲ್ಲಿ ಈ ರೀತಿ ಗಿಡಗಳನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಎಲೆಗಳೆಲ್ಲ ಬ್ರೌನ್ ಆಗ್ತಾ ಇರುತ್ತೆ, ನೆರಳು ಕಡಿಮೆ ಇರುತ್ತೆ, ಅವಾಗ ಹೀಟ್ ಜಾಸ್ತಿ ಇರುತ್ತೆ.
ಇದಿಷ್ಟು ಗಿಡಗಳಲ್ಲಿ ಇವಾಗ ಸದ್ಯಕ್ಕೆ ಹೂ ಜಾಸ್ತಿ ಇರೋಂಥದ್ದು. ಅದು ಬಿಟ್ಟರೆ ಕೆಲವು ಗಿಡಗಳಲ್ಲಿ ಆಗಾಗ ಹೂ ಬರ್ತಾನೆ ಇರುತ್ತೆ. ಮಧುಮಾಲತಿ ಆಗಿರ್ಬೋದು, ಬೋಗನ್ವಿಲ್ಲಾದಲ್ಲಿ ಕೂಡ ಇವಾಗ ಹೂ ಬರ್ತಾನೆ ಇದೆ. ಇಗ್ಜೋರದಲ್ಲಿ ಕೂಡ ಹೂ ಇದೆ. ಕ್ಯಾನಲ್ ಲಿಲ್ಲಿ ಇದು ಕೂಡ ವರ್ಷ ಇಡೀ ಹೂ ಇರುತ್ತೆ. ಟೆಕೋಮಾದಲ್ಲೂ ಸಾಮಾನ್ಯವಾಗಿ ಯಾವಾಗಲೂ ಹೂವಿರುತ್ತೆ, ಆದರೆ ಸಮ್ಮರ್ ಸೀಸನಲ್ಲಿ ಟೆಕೋಮಾ ಮತ್ತು ಬೋಗನ್ವಿಲ್ಲಾದಲ್ಲಿ ತುಂಬ ಜಾಸ್ತಿ ಹೂವಿರುತ್ತೆ. ಯಾವುದೇ ಪ್ಲ್ಯಾಂಟ್ಸ್ ಆದರೂ ಅಷ್ಟೇ ಎಲ್ಲ ಸೀಸನಲ್ಲೂ ಒಂದೇ ರೀತಿ ಇರಲ್ಲ, ಅದು ಕೂಡ ಸೀಸನಿಗೆ ತಕ್ಕ ಹಾಗೆ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಈ ಬರೀ ಫಾಲೇಜಸ್ ಇರೋ ಪ್ಲ್ಯಾಂಟ್ಸ್ ಇರುತ್ತಲ್ಲ, ಇದು ವರ್ಷ ಇಡೀ ಹೀಗೆ ಇರುತ್ತೆ, ಯಾವಾಗಲೂ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಹೂ ಇಲ್ಲದೆ ಇದ್ದಾಗ ಗಾರ್ಡನ್ ಡಲ್ಲಾಗಿ ಕಾಣಿಸ್ಬಾರ್ದು ಅಂತ ಈ ಫಾಲೇಜಸ್ ಪ್ಲ್ಯಾಂಟ್ಸ್ನೇ ಜಾಸ್ತಿ ಹಾಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಡಿಸೆಂಬರ್ ಎಂಡಲ್ಲಿ ನನ್ನ ಗಾರ್ಡನ್ ನೋಡೋಕ್ಕೆ ಯಾವ ರೀತಿ ಇತ್ತು ಅಂತ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.